ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಬಹಳ ಜೋರಾಗಿ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ ಸಿಎಂ ಡಿಸಿಎಂಗೆ ಯಾವುದೇ ಕ್ಷಣದಲ್ಲಿ ಬುಲಾವ್ ಬರುವಂತ ಸಾಧ್ಯತೆಗಳಿದೆ. ಜೊತೆಗೆ ಏನು ಅಂತಂದ್ರೆ ಈ ಸಂದರ್ಭದಲ್ಲಿ ಶಿವಕುಮಾರ್ ಮತ್ತೆ ಕೊಟ್ಟ ಮಾತನ್ನ ಜ್ಞಾಪಿಸಿದ್ದಾರೆ. ಕೊಟ್ಟ ಮಾತಿನ ಪ್ರಸ್ತಾಪ ಟ್ವೀಟ್ ಮುಖಾಂತರ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ದೊಡ್ಡ ಶಕ್ತಿ, ಇದು ಡಿ ಕೆ ಶಿವಕುಮಾರ್ ಹೇಳಿರುವಂತ ಮಾತು. ಕೊಟ್ಟ ಮಾತಿನ ಮುಖಾಂತರ ಮತ್ತೊಂದು ಸರಿ ತಿವಿದಿದ್ದಾರೆ, ಎಚ್ಚರಿಸಿದ್ದಾರೆ. ಕೊಟ್ಟ ಮಾತು ಎಷ್ಟರ ಮಟ್ಟಿಗೆ ಕೊಟ್ಟ ಮಾತನ್ನು ಉಳಿಸ್ಕೋತಾರೆ. 5-6 ಜನರ ಎದುರುಗಡೆ ಮಾತ್ರ ಆಗಿರುವಂಥ ಮಾತುಕತೆಗಳಿವು. ನಮಗೆ ಗೊತ್ತಿದೆ ಏನೇನು ಅಂತ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ, ಆದರೆ ನಾನು ಬಹಿರಂಗವಾಗಿ ಹೇಳಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಸೋದರರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಈಗ ಇದೆಲ್ಲ ನಡೀತಿರುವಂಥ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ಮತ್ತೊಂದು ಸರಿ ಜ್ಞಾಪಿಸಿದ್ದಾರೆ ಡಿ ಕೆ. ಬರೀ ಪ್ರಮೋದ್ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸಿದ್ದಾರೆ. ಹೇಳುವಂಥ ಅಗತ್ಯ ಇಲ್ಲ. ಈ ಮಾತನ್ನು ಯಾರಿಗೆ ಹೇಳಿದರು ಅಂತಾರಲ್ಲ, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಹೆಂಗೆ ಹೇಳಿದ್ರು, ಯಾವ ಸಂದೇಶ ರವಾನೆ ಆಗಬೇಕು, ಆ ಸಂದೇಶವನ್ನು ಅಣ್ಣ ತಮ್ಮ ಇಬ್ಬರು ಕೂಡ ಭಾಳ ಸಿಸ್ಟಮ್ಯಾಟಿಕಲಿ ರವಾನಿಸ್ತಾ ಇದ್ದಾರೆ. ನೋಡಿ, ಏನೋ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇನ್ನು 3-4 ದಿನಗಳಲ್ಲಿ ಹೈಕಮಾಂಡ್ ಬುಲಾವ್ ಬರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸಿರೋದು ಇದಕ್ಕೊಂದು ಭಾಳ ಮಹತ್ವ ಇದೆ ಅಂತ ಏನಂತೀರಿ? ಅವಕಾಶ ಸಿಕ್ಕಿದಾಗೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಸಂದೇಶವನ್ನು ಕಳೆದ 3-4 ದಿನಗಳಿಂದ ತುಂಬ ಅಗ್ರೆಸಿವ್ ಆಗಿ ಒಂದು ಪಾಸ್ ಮಾಡ್ತಾ ಇದ್ದಾರೆ ರಂಗನಾಥ್. ಅದು ಮುಖ್ಯಮಂತ್ರಿಗಳ ಆಪ್ತವಲಯದಲ್ಲಿ ಅವರು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಇರ್ಬೋದು, ಜಾರ್ಜ್ ಅವ್ರ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಮಾತನಾಡಿದಾಗಿರ್ಬೋದು, ಜಮೀರ್ ಅವ್ರ ಜೊತೆಗೆ ಮಾತನಾಡಿದಾಗಿರ್ಬೋದು. ಮೊನ್ನೆ ಕಾರ್ಯಕ್ರಮದಲ್ಲಿ ಜೊತೆಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದವರನ್ನು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವಂಥ ಪೊನ್ನಣ್ಣವರಿದ್ದಾರೆ. ಹೀಗಾಗಿ ಪೊನ್ನಣ್ಣವರ ಹೆಸರನ್ನು ಪ್ರಸ್ತಾಪ ಮಾಡಿಯೇ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್, ಅಂದರೆ ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ ಅನ್ನುವಂಥ ಒಂದು ಮಾತನಾಡೋ ಮೂಲಕ ಅದು ಪೊನ್ನಣ್ಣವರ ಹೆಸರನ್ನು ಉಲ್ಲೇಖ ಮಾಡೋ ಮೂಲಕ ಅವರು ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಮಾತಾಗಿದೆ, ಕೊಟ್ಟು ಮಾತಿನಂತೆ ನಡೆದುಕೊಳ್ಳಿ ಇರುವಂಥದ್ದು. ಅತ್ತ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಯಾರ ಮುಂದೆ ಮಾತಾಗಿದೆ, ಯಾರಿಗೂ ಕೂಡ ಮಾತು ಕೊಟ್ಟಿಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಈಗ ಮಾತಿನ ಬಲಾಬಲ ತುಂಬ ಜೋರಾಗಿ ನಡೀತಾ ಇದೆ. ಈ ಮಾತಿನ ಬಲಾಬಲಕ್ಕೆ ಹೈಕಮಾಂಡ್ ಇದುವರೆಗೂ ಕೂಡ ಒಂದು ಸ್ಪಷ್ಟತೆ ಕೊಟ್ಟಿಲ್ಲ. ಅಫ್ಕೋರ್ಸ್ ಈಗಾಗಲೇ 4-5 ಜನರ ಮುಂದೆ ಮಾತಾಗಿದೆ ಅಂತ ಹೇಳಲಾಗ್ತಾರೆ. ಆದರೆ ಇರುವಂಥ ಒಂದು ಪ್ರಶ್ನೆ ಅಂದರೆ ನಾಳೆ ರಾಹುಲ್ ಗಾಂಧಿ ಸಭೆ ಕರೆದಂಥ ಸಂದರ್ಭದಲ್ಲಿ ಅಥವಾ ಮಾತುಕತೆ ಕರೆದಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ರಾಹುಲ್ ಗಾಂಧಿ ಮುಂದೆ ಪ್ರಸ್ತುತವಾಗಿದೆ ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟಿಗೆ ಒಂದು ಚರ್ಚೆ ಆಗುವಂಥ ಸಾಧ್ಯತೆ ಇರ್ತದೆ. ಈ ಎಲ್ಲ ಬೆಳವಣಿಗೆಗಳು ಮಾತುಗಳು ಇಲ್ಲಿ ಕರ್ನಾಟಕದಲ್ಲಿ ಜೋರಾಗ್ತಾ ಇದೆ. ಅತ್ತ ಹೈಕಮಾಂಡ್ ಮುಂದೆ ಅದು ಹೇಗೆ ಪ್ರೆಸೆಂಟ್ ಆಗ್ತಾರೆ, ಅದನ್ನು ಯಾವ ರೀತಿ ಅದನ್ನು ಬಳಸಲಾಗುತ್ತೆ, ಅದ್ರ ಮೇಲೆ ಈ ಎಲ್ಲ ಮಾತಿನ ಬಲಾಬಲ ನಿಂತಿದೆ. ಈಗ ಸದ್ಯಕ್ಕೆ ಹೇಳಿಕೆಗಳಿಗೆ ಸೀಮಿತವಾಗಿದ್ರು ಕೂಡ ರಾಜಕೀಯ ಅಸ್ತ್ರವಾಗಿ ಕೂಡ ಡಿ ಕೆ ಶಿವಕುಮಾರ್ ಇದನ್ನು ಬಳಸ್ತಾ ಇದ್ದಾರೆ. ಅವಕಾಶ ಹಾಗೆ ಸಂಪರ್ಕದಲ್ಲಿ ಮತ್ತೆ ದೆಹಲಿಗೆ ಹಾರಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರು ದೆಹಲಿಗೆ ಹೋಗ್ಬೋದು. ಈಗಾಗಲೇ ಅವರು ಟೈಮ್ ಕೂಡ ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. 2-3 ದಿನದಲ್ಲಿ DCM ದಿಲ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಏನೇನು ದಾಳ ಉರುಳಿಸಬೇಕು ಅದೆಲ್ಲ ದಾಳಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಉರುಳಿಸ್ತಾ ಇದ್ದಾರೆ, ಬಹಳ ವ್ಯವಸ್ಥಿತವಾಗಿ. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಇವರು ಮಾತುಕತೆ ಮಾಡ್ತಾರೆ ಅನ್ನೋದು. ಇದಕ್ಕೆ ಪೂರ್ವಭಾವಿಯಾಗಿ ಏನೇನಾಗಿದೆ, ಯಾವ್ಯಾವ ನಾಯಕರನ್ನ ಕರೆದು ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅವ್ರಿಗೆ ಗೊತ್ತಿದೆ. ನಾವು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಾದಂಥ ಘಟನಾವಳಿಗಳಿದೆಯಲ್ಲ, ಬೆಸ್ಟ್ ಎಕ್ಸಾಂಪಲ್ ರಾಜಸ್ಥಾನ. ಕೊನೆ ತನಕ ಹಿಂಜಿ ಏನಾಯ್ತು ಹೇಳಿ, ಕಾಂಗ್ರೆಸ್ಸಲ್ಲಿ ಪಕ್ಕಕ್ಕೆ ಸರಿತು. ಕರ್ನಾಟಕದಲ್ಲೂ ಹಂಗೆ ಆಗ್ಬಿಟ್ರೆ ಗತಿ ಏನು, ಈ ಒಂದು ಪ್ರಶ್ನೆ ಇದ್ದೇ ಇದೆ. ಎಸ್ ಪ್ರಮೋದ್, ನೋಡಿದ್ರಿ, ಯಾವುದೇ ಸಂದರ್ಭದಲ್ಲಿ ಬುಲಾವ್ ಬರಬಹುದು. ರಾಹುಲ್ ಗಾಂಧಿ ಅವರಿಗೆ ಅವ್ರ ಜೊತೆಗೆ ಚರ್ಚೆ ಕೂಡ ಆಗ್ಬೋದು ಅಂತ. ಏನಾಗುತ್ತೆ ರಂಗನಾಥ್, ಇವತ್ತು ಖರ್ಗೆ ಅವರು ಮತ್ತೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಸಭೆ ಔಪಚಾರಿಕವಾಗಿರುತ್ತೋ ಅನೌಪಚಾರಿಕವಾಗಿರುತ್ತೋ ಅಥವಾ ಗೌಪ್ಯವಾಗಿರುತ್ತೋ ಇದ್ರ ಬಗ್ಗೆ ಇನ್ನೂ ಕೂಡ AICCಯಿಂದ ಆಗಲಿ ಅಥವಾ ದೆಹಲಿಯಿಂದ ಆಗಲಿ ಸ್ಪಷ್ಟವಾಗಿ ಇನ್ನೂ ಮಾಹಿತಿ ಬಂದಿಲ್ಲ. ಅಟ್ ದ ಸೇಮ್ ಟೈಮ್ ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಈಗ ಆಗ್ತಾ ಇರುವಂಥ ಬರ್ತಾ ಇರುವಂಥ ಮಾಹಿತಿಗಳನ್ನು ನೋಡ್ತಾರೆ. 28ನೇ ತಾರೀಕು ತನಕ, ನವೆಂಬರ್ 28ರ ತನಕ ಇಲ್ಲಿನ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ನಿಗದಿಯಾಗಿದೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಯಾವುದೇ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡಿಲ್ಲ. ಹೀಗಾಗಿ 3-4 ದಿನಗಳಿಂದ ಅವರು ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸಂದೇಶವನ್ನು ಕೂಡ ರಾಹುಲ್ ಗಾಂಧಿ ಕಚೇರಿಗೆ ಸೇರಿದಂತೆ ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಕಚೇರಿಯ ಜೊತೆಗೆ ಅವರು ನಿರಂತರ ಒಂದು ಸಂಪರ್ಕದಲ್ಲಿದ್ದಾರೆ. ಕೆಲ ದಿನಗಳಿಂದ ಇದು ಕೂಡ ಅವರು ನಿರಂತರವಾಗಿ ಮಾತುಕತೆಯನ್ನು ಮಾಡ್ತಿದ್ದಾರೆ. ಆದರೆ
ಎಲ್ಲವೂ ಕೂಡ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಂದ ಬಳಿಕ ಅಲ್ಲಿ ಹೈಕಮಾಂಡ್ ಈಗಾಗಲೇ ಬೇರೆ ಬೇರೆ ನಾಯಕರುಗಳ ಮೂಲಕ ಒಂದಿಷ್ಟು ಒಪಿನಿಯನ್ಗಳನ್ನ ಕಲೆ ಹಾಕ್ತಾ ಇದ್ದಾರೆ ರಂಗನಾಥ್. ಅದು ಖರ್ಗೆ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಕೃಷ್ಣ ಬರೇಗೌಡ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಹೀಗೆ ಹಿರಿಯ ನಾಯಕರ ಜೊತೆಗೆ ಯುವ ನಾಯಕರನ್ನು ಕೂಡ ತುಂಬ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸರಿಯಾದಂಥ ಒಂದು ಹೋಲಿಸ್ಟಿಕ್ ಆದಂಥ ಒಂದು ಇನ್ಕ್ಲೂಸಿವ್ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅವ್ರು ಮುಂದಾಗ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಒಂದು ಚರ್ಚೆ ಆದ ಬಳಿಕ ಇಬ್ಬರನ್ನೂ ಕೂಡ ಕರೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಾದ ಬಳಿಕ ಒಂದಿಷ್ಟು ಬೆಳವಣಿಗೆಗಳು ಸಂಭವಿಸ್ಬೋದು. ಅಲ್ಲಿ ಏನಾಗುತ್ತೆ, ಹೀಗಾಗಿ ರಾಜ್ಯ ರಾಜಕಾರಣ ಕೆಲ ದಿನಗಳ ಮಟ್ಟಿಗೆ ದೆಹಲಿಗೆ ಶಿಫ್ಟ್ ಆದರೂ ಕೂಡ ಅಚ್ಚರಿ ಏನಿಲ್ಲ. ಎಸ್ ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಈಗ ನೋಡಿ AICC ಅಧ್ಯಕ್ಷರು ಕರ್ನಾಟಕದವರು. ಕರ್ನಾಟಕದ ಸ್ಥಿತಿಗತಿಗಳೇನು, ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ. ಏನೋ ಬಿಡಪ್ಪ, ಕಾಂಗ್ರೆಸ್ ನಾಯಕರು ಭಾಳ ಬ್ಯುಸಿಯಾಗಿದ್ದಾರೆ, ಏನು ಈ ದೇಶದ ತುಂಬ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಇದೆ, ಒಂದಾದ್ಮೇಲೆ ಒಂದು ತಲೆಬಿಸಿಗಳು ಅಂದರೆ ಸರಿ. ಕೂಡಿಸ್ಬೇಕು, ಮಾತಾಡಬೇಕು. ಇದು ಎಳೆದಷ್ಟು ಕೂಡ ಎಷ್ಟರ ಮಟ್ಟಿಗೆ ಹಾನಿಯಾಗುತ್ತೆ ಅದು ಗೊತ್ತಿರಬೇಕು. ಇದು ತಡ ಮಾಡಿದಷ್ಟು ಕೂಡ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ರಾಜಕಾರಣದಲ್ಲಿ ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಇಲ್ಲ. ಸ್ವಲ್ಪ ದೀರ್ಘ ಕತ್ತರಿಸ್ಬಿಟ್ರೆ ನಿಧಾನವಾಗಿಬಿಡುತ್ತೆ. ಇರೋದು 3 ರಾಜ್ಯಗಳು, ಉಳಿಸ್ಕೊಳ್ಳೇಬೇಕು ಕಾಂಗ್ರೆಸ್. ಹೀಗಾಗೇನು ಅಂದರೆ ಶತಪ್ರಯತ್ನ ಮಾಡಲೇಬೇಕು. ಎದುರ ಬದರ ಕೂಡಿಸ್ಕೊಂಡು ಚರ್ಚೆ ಮಾಡಬೇಕು, ನಿರ್ಧಾರಕ್ಕೆ ಬರಬೇಕು, ಕನ್ವಿನ್ಸ್ ಮಾಡಬೇಕು. ಯಾಕೆ ನಾಯಕರು ಒಪ್ಕೊಳ್ಳಲ್ಲ? ಇಷ್ಟೊಂದು ಡಿಲೇ ಆಗುತ್ತೆ ಅಂದರೆ ಏನು ಸಂದೇಶ ರವಾನೆ ಆಗುತ್ತೆ? ಹೈಕಮಾಂಡ್ ವೀಕ್ ಆಗಿದೆಯಾ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಇನ್ನಷ್ಟು ಈ ನಾಟಕೀಯ ಬೆಳವಣಿಗೆಗಳಾಗಿ ಬಿಡಬಾರ್ದು ಹೈಕಮಾಂಡ್.